ಎಪಿಎಂಸಿ ಗೋದಾಮಿನಲ್ಲಿ ನಡೀತಾ ಇದೆ ಮಕ್ಕಳಿಗೆ ವಸತಿ ಶಾಲೆ. ಗೋದಾಮಿನಲ್ಲಿ ಮಕ್ಕಳಿಗೆ ವಸತಿ ಶಾಲೆಯನ್ನು ಮಾಡ್ತಾ ಇರೋದು. ಜೊತೆಗೆ ಹೊಸ ಕಟ್ಟಡ ನಿರ್ಮಾಣ ಆದರೂ ಕೂಡ ಅವರಿಗೆ ಶಾಲಾ ಭಾಗ್ಯ ಇಲ್ಲ. ಮಕ್ಕಳನ್ನ ಗೋದಾಮಿನಲ್ಲಿ ಇರಿಸಿ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪದ ಕರೂರಿನ ಅಂಬೇಡ್ಕರ್ ವಸತಿ ಶಾಲೆಯ ದುಸ್ಥಿತಿ ಇದು. ಹೊಸ ಕಟ್ಟಡ ನಿರ್ಮಾಣವಾದರೂ ಕೂಡ ಸಣ್ಣ ಪುಟ್ಟ ಕೆಲಸದ ನೆಪವನ್ನು ಹೇಳಿ ಮುಂದೂಡ್ತಾ ಇದ್ದಾರೆ ದಿನವನ್ನು. ಸಣ್ಣ ಪುಟ್ಟ ಕೆಲಸದ ನೆಪವೊಡ್ಡಿ ಶಿಫ್ಟ್ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಿದ್ದಾರೆ. ಅಲ್ಲಿ 230 ಮಕ್ಕಳಿಗೆ ಕೇವಲ 3 ಶೌಚಾಲಯ, ಕತ್ಲಲ್ಲೇ ಊಟ, ಕಲಿಕೆ. 7 ವರ್ಷದಿಂದ ಗೋದಾಮಿನಲ್ಲೇ ಶಾಲೆಯನ್ನು ನಡೆಸ್ತಿರುವಂಥ ಸಿಬ್ಬಂದಿ ನೋಡಿ, 7 ವರ್ಷದಿಂದಲೂ ಕೂಡ ಗೋದಾಮಿನಲ್ಲೇ ಶಾಲೆಯನ್ನು ನಡೆಸ್ತಿದ್ದಾರೆ. ಹೊಸ ಕಟ್ಟಡ ನಿರ್ಮಾಣ ಆದರೂ ಕೂಡ ಅವರಿಗೆ ಶಾಲಾ ಭಾಗ್ಯ ಇಲ್ಲ. ಮಕ್ಕಳಿಗೆ ಗೋದಾಮಿನಲ್ಲೇ ಕೂರಿಸ್ಕೊಂಡು ಸತತ 7 ವರ್ಷಗಳಿಂದ ಕೂಡ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಸಣ್ಣ ಪುಟ್ಟ ಕೆಲಸದ ನೆಪವನ್ನು ಹೇಳಿ ಶಿಫ್ಟ್ ಮಾಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಿದ್ದಾರೆ. 2023 ಮಾರ್ಚ್ನಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀರಾಮುಲು ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಬಳಿಕ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಅಂತ ಶಾಲೆಯನ್ನು ಸ್ಥಳಾಂತರ ಮಾಡಿಲ್ಲ. ನೋಡಿ, ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಹೊಸ ಕಟ್ಟಡ ಶಾಲೆಯನ್ನು ಅದ್ಭುತವಾಗಿ ನಿರ್ಮಾಣ ಮಾಡಲಾಗಿದೆ. ಆದರೆ ಮಕ್ಕಳಿಗೆ ಗೋದಾಮಿನಲ್ಲಿ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಇದೆಂಥ ಪರಿಸ್ಥಿತಿ ಅಂತ ಹೇಳಿ ಗಮನಿಸ್ತಾ ಇದ್ದೀರಾ. ಇದೇ ಕಟ್ಟಡವನ್ನು ಕಳೆದ ಬಾರಿ ಅಂದರೆ 2023 ಮಾರ್ಚ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಶ್ರೀರಾಮುಲು ಅವರು ಉದ್ಘಾಟನೆ ಮಾಡಿದರು. ಸಂಬಂಧಪಟ್ಟಂಥ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಕಳೆದ 7 ವರ್ಷಗಳಿಂದ ಕೂಡ ಗೋದಾಮಿನಲ್ಲಿ ಮಕ್ಕಳನ್ನು ಇರಿಸಿಕೊಂಡು ಪಾಠವನ್ನು ಮಾಡ್ತಿದ್ದಾರೆ. ಸುಮಾರು 140 ಬಾಲಕರಿದ್ದಾರೆ, 90 ಬಾಲಕಿಯರು ಸೇರಿದಂತೆ ಒಟ್ಟು 230 ವಿದ್ಯಾರ್ಥಿಗಳನ್ನು ಈ ಅಂಬೇಡ್ಕರ್ ವಸತಿ ಶಾಲೆ ಹೊಂದಿದೆ. 230 ಮಕ್ಕಳಿಗೆ ಈ ರೀತಿಯಾಗಿ ಎಪಿಎಂಸಿಯ ಗೋದಾಮಿನಲ್ಲಿ ಇರಿಸ್ಕೊಂಡು ಅವರು ಪಾಠ ಮಾಡ್ತಿದ್ದಾರೆ ಅಂತಂದರೆ ಸತತ 7 ವರ್ಷಗಳಿಂದ, ಅಂದರೆ 7 ವರ್ಷಗಳಿಂದ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಮಾಡೋದಕ್ಕೆ ಆಗಲೇ ಇಲ್ವಾ? 7 ವರ್ಷಗಳಿಂದ ಸಣ್ಣ ಪುಟ್ಟ ಕೆಲಸಗಳು ಹಾಗೆ ಉಳ್ಕೋತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತೀರಿ. ಸತತ 7 ವರ್ಷಗಳಿಂದ ಬರೀ ಇದೇ ಗೋಳು, ಕೇಳಿದ್ರೆ ಸಣ್ಣ ಪುಟ್ಟ ನೆಪ. ಯಾಕೆ ಹೊಸ ಕಟ್ಟಡಕ್ಕೆ ಹೋಗೋದಕ್ಕೆ ಮುಂದೆ ಆಗ್ತಿಲ್ಲ? ಏನಾಗಿದೆ ಅಲ್ಲಿ? ಖಂಡಿತ ದಿವಿತ್, ಏನು ಅಂದ್ರೆ ಈ ಒಂದು ಸುದ್ದಿಯನ್ನ ಹೇಳೋದಕ್ಕೂ ಕೂಡ ಬೇಸರವಾಗುತ್ತೆ. ಮೊನ್ನೆಯಷ್ಟೇ ರಿಪಬ್ಲಿಕ್ ಕನ್ನಡ ಒಂದು ಕುರುಗೋಡು ಪಟ್ಟಣದಲ್ಲಿ ಗಾಂಧಿ ತತ್ವ ಆಧಾರಿತ ಶಾಲೆ ಸಿನಿಮಾ ಥಿಯೇಟರ್ ನಲ್ಲಿ ನಡೀತಾ ಇತ್ತು. ಆ ಒಂದು ಶಾಲೆಯ ಅವ್ಯವಸ್ಥೆಯನ್ನ ತೋರಿಸಿದ ಬಳಿಕ ಆ ಒಂದು ಶಾಲೆಯನ್ನ ಸ್ಥಳಾಂತರ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಪ್ರಕರಣ ಇನ್ನು ಮಾಸುವ ಮುನ್ನವೇ ಈಗ ಸಿರುಗುಪ್ಪ ತಾಲೂಕಿನಲ್ಲಿರ್ತಕ್ಕಂಥ ಕರೂರು ಗ್ರಾಮದ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಕಾಣಿಸ್ತಾ ಇರತಕ್ಕಂಥದ್ದು. ಈ ವಿಷಯವಾಗಿ ಸ್ವತಃ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಯಾಕಂದ್ರೆ 2023 ಮಾರ್ಚ್ ನಲ್ಲಿ, ಅಂದ್ರೆ ಚುನಾವಣೆಗೂ ಮುಂಚೆ ತರಾತುರಿಯಲ್ಲಿ ಅಂದಿನ ಉಸ್ತುವಾರಿ ಸಚಿವರಾಗಿದ್ದ ಶ್ರೀರಾಮುಲು ಅವರು ಈ ಒಂದು ಶಾಲಾ ಕಟ್ಟಡವನ್ನ ಜೊತೆಗೆ ಹಾಸ್ಟೆಲ್ ಅನ್ನು ಕೂಡ ಉದ್ಘಾಟನೆಯನ್ನ ಮಾಡ್ತಾರೆ. ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಎಕರೆ ಜಾಗದಲ್ಲಿ ಈ ಒಂದು ಹಾಸ್ಟೆಲ್ ಮತ್ತೆ ವಸತಿ ಶಾಲೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದ್ರೂ ಕೂಡ ಇಲ್ಲಿಯವರೆಗೂ ಆ ಮಕ್ಕಳಿಗೆ ಅದರ ಸೌಲಭ್ಯ ಸಿಗ್ತಾ ಇಲ್ಲ. ಈಗ ಎಪಿಎಂಸಿ ಗೋದಾಮಿನಲ್ಲಿ ಸುಮಾರು 230 ಮಕ್ಕಳು ಪಾಠವನ್ನ ಕೇಳ್ತಾ ಇರ್ತಕ್ಕಂಥದ್ದು. ಕೇವಲ ಪಾಠವನ್ನ ಮಾತ್ರ ಕೇಳೋದಷ್ಟೇ ಅಲ್ಲದೆ ಅಲ್ಲೇ ಮಲಗೋದು, ಅಲ್ಲೇ ಊಟ, ಅಲ್ಲೇ ಪಾಠ ಎಲ್ಲವೂ ಕೂಡ ಅಲ್ಲೇ ಆಗಿರ್ತಕ್ಕಂಥದ್ದು. ರಾತ್ರಿ ಆದ್ರೆ ಸಾಕು ಸೊಳ್ಳೆಯ ಕಾಟ ಇರ್ತಕ್ಕಂಥದ್ದು. ಜೊತೆಗೆ ಊರಿನ ಹೊರಭಾಗದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳಿಗೂ ಕೂಡ ಸಾಕಷ್ಟು ಭಯದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮಸ್ಥರು ಎಷ್ಟೇ ಕೇಳಿದ್ರು ಕೂಡ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗ್ಲೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇವೆ ಅಂತ ಹೇಳ್ಬಿಟ್ಟು ಶಾಲೆಯನ್ನ ಹಸ್ತಾಂತರ ಮಾಡಿಲ್ಲ. ಇನ್ನೊಂದು ಕಡೆಗೆ ಆ ಜನಪ್ರತಿನಿಧಿಗಳು ಕೂಡ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಒಂದು ಕಟ್ಟಡ ಉದ್ಘಾಟನೆಯಾಗಿದೆ. ಈಗ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ದಿವ್ಯ ನಿರ್ಲಕ್ಷ್ಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಧಿಕಾರಿಗಳನ್ನ ಕೇಳಿದ್ರೆ ಕೆಲವೇ ದಿನಗಳಲ್ಲಿ ನಾವು ಸ್ಥಳಾಂತರ ಮಾಡ್ತೀವಿ ಅಂತ ಹೇಳುವುದರ ಮೂಲಕ ಆರಿಕೆ ಉತ್ತರವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ರೇಣುಕಾರಾಧ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ.